ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೀವು ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ನಿರ್ದಿಷ್ಟವಾದ ವಿಷಯಗಳ ಮೇಲೆ ವಿಶೇಷ ಅಧ್ಯಯನ ಮಾಡಿರ್ತೀವಿ. ಕೌಶಲ್ಯತೆಯನ್ನ ಪಡ್ಕೊಂಡಿದೀವಿ ಅಂತ ಅನ್ಕೊಂಡಿರ್ತೀವಿ. ಅದೆಷ್ಟೋ ಜನ PhD ಗಳನ್ನು ಕೂಡ ಪಡ್ಕೊಂಡಿರ್ತೀವಿ. ನಮ್ದೇ ಆದಂತಹ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದ್ದೀವಿ ಅಂತ ಅನ್ಕೊಂಡಿರ್ತೀವಿ, ಅಥವಾ ತುಂಬಾ ಜನ ಪರಿಣಿತಿ ಹೊಂದಿರ್ತಾರೆ. ಹಾಗಂದ ಮಾತ್ರಕ್ಕೆ ನಾವು ವಿದ್ಯಾವಂತರು, ಗೌರವ ಸೂಚಕ ಪದವಿಗಳನ್ನು ಪಡೆದವರು ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ವಾದ. ಇದು ನನ್ನ ವಿಷಯವನ್ನ ಕುರಿತು ಮಾತನಾಡಲು ಹಾಕುತ್ತಿರುವ ಪೀಠಿಕೆ ಅನ್ಕೊಳ್ಳಿ. ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣವೆಂಬುದು ಕೈಗೆಟಕದ ನೆಲಗಣಿಯಾಗಿತ್ತು. ಹಾಗಂದ್ ಮಾತ್ರಕ್ಕೆ ಅವರೆಲ್ಲ ಅವಿದ್ಯಾವಂತರು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಅವರಿಗೆ ಅಗಾಧವಾದ ಜೀವನ ಮೌಲ್ಯ, ಜ್ಞಾನಾನುಭವ ಎಲ್ಲಿಂದ ದೊರೆಯುತ್ತಿತ್ತು? ಇದಕ್ಕೆ ಉತ್ತರ ಜಾನಪದ ಸಾಹಿತ್ಯ. ಹೌದು, ಇವತ್ತು ನನ್ನ ಮಾತುಗಳು ಜಾನಪದ ಸಾಹಿತ್ಯದ ಕುರಿತು. ಇದು ಕಾಲೇಜಿನ ಪಠ್ಯ ಪುಸ್ತಕದಲ್ಲಿ ಇರುವ ಸಾಹಿತ್ಯ ಅಲ್ಲ. ಇದು ಅಜ್ಜಿಯ ಮಡಿಲಲ್ಲಿ ಹುಟ್ಟಿದ ಸಾಹಿತ್ಯ, ಅಪ್ಪ ಅಮ್ಮನ ಬಾಯಲ್ಲಿ ಬೆಳೆದ ಸಾಹಿತ್ಯ. ಜಾನಪದ ಸಾಹಿತ್ಯಕ್ಕೆ ಲೇಖಕರಿಲ್ಲ, ಪ್ರಕಾಶಕರಿಲ್ಲ, ಆದ್ರೆ ಜನರಿದ್ದಾರೆ. ಒಬ್ಬರ ಬಾಯಿಂದ ಮತ್ತೊಬ್ಬರ ಕಿವಿಗೆ ಕಾಲದಿಂದ ಕಾಲಕ್ಕೆ ಹರಿದು ಬಂದ ಜೀವಂತ ಸಂಸ್ಕೃತಿ ಇದು. ಒಗಟುಗಳು, ಗಾದೆಗಳು, ತಾಯಿ ಹಾಡುಗಳು, ಜಾತ್ರೆ ಹಾಡುಗಳು, ಕೃಷಿ, ಮಳೆ, ಪ್ರೀತಿ, ನೋವು, ಭಕ್ತಿ ಎಲ್ಲವನ್ನು ಒಂದೇ ಸರಳ ಸಾಲಿನಲ್ಲಿ ಹೇಳಿಬಿಡುತ್ತದೆ ಈ ಜಾನಪದ. ಹಾ, ಭಕ್ತಿ ಅಂದ ತಕ್ಷಣ ನೆನಪಾಯ್ತು. ನಮ್ಗೆ ನಿಮ್ಗೆ ಸಹಜವಾಗಿ ದೇವ್ರಂದ್ರೆ ಒಂದು ಅಚಲ ವಿಶ್ವಾಸ. ಅದು ಆಗಾಗ ನಮಗ್ ಬರುವ ನೋವು ನಲಿವುಗಳ ಅನುಸಾರವಾಗಿ ಬದಲಾಗ್ತಾ ಇರುತ್ತೆ. ಆದ್ರೆ ಹಿಂದೆ ನಮ್ಮ ಜಾನಪದರಲ್ಲಿ ದೇವರು ಎಲ್ಲರಲ್ಲಿಯೂ ಎಲ್ಲವಲ್ಲಿಯೂ ಇದ್ದೇ ಇದ್ದಾನೆ ಎಂಬುದು ನಿಶ್ಚಲ ಪ್ರತ್ಯಯವಾಗಿತ್ತು. ಅದಕ್ಕೆ ಉದಾಹರಣೆ ಎಂಬಂತೆ ಒಂದು 4 ಸಾಲಿನ ಪದ್ಯದ ಮೂಲಕ ನಮ್ಮ ಜನಪದರು ದೇವರನ್ನ ಹೇಗೆ ಕಾಣ್ತಾ ಇದ್ರು ಅಂತ ವಿವರಣೆ ಕೊಡ್ಲಿಕ್ಕೆ ನಾನ್ ನಿಮ್ ಮುಂದೆ ಹೀಗೆ ಕೂತ್ಕೊಂಡಿದ್ದೀನಿ. ಹರಿಯೊಳಗೆ ಹರಿ ಇರಲು, ಹರಿ ನೀರ ಕುಡಿ ಬರಲು, ಹರಿ ಮುಖವ ಹರಿ ಕಚ್ಚಿ, ಹರಿ ಸುತರು ಹರಿಹರಿ ಎಂದು ಹರಿಸುತ್ತಿರ್ತಾರೆ. ಮೊದಲನೇ ಸಾಲಿನಲ್ಲಿ ಹರಿಯೊಳಗೆ ಹರಿ ಇರಲು ಅಂದ್ರೆ ನೀರಿನ ಒಳಗಡೆ ಹಾವು ಇರಲು ಎಂಬ ಅಂತರಾರ್ಥವನ್ನು ಕೊಡ್ತಾರೆ. ಎರಡನೇ ಸಾಲಿನಲ್ಲಿ ಹರಿ ನೀರ ಕುಡಿ ಬರಲು ಅಂದ್ರೆ ನೀರಿರುವ ಕೆರೆಯ ದಡದಲ್ಲಿ ಮೇಯುತ್ತಿದ್ದ ಕುದುರೆಯೊಂದು ಬಾಯಾರಿಕೆಯಿಂದ ನೀರನ್ನು ಕುಡಿಯಲು ಬರುತ್ತೆ. ಇಲ್ಲಿ ನೀರು, ಹಾವು, ಕುದುರೆ ಎಲ್ಲರಲ್ಲಿಯೂ ಹರಿ ಅಂದ್ರೆ ದೇವರಿದ್ದಾನೆ ಎಂಬ ತಾತ್ಪರ್ಯ ಇದೆ. ಮೂರನೆಯ ಸಾಲಿನಲ್ಲಿ ಹರಿಮುಖವ ಹರಿ ಕಚ್ಚಿ ಅಂದ್ರೆ ನೀರನ್ನು ಕುಡಿಯಲು ಬಂದ ಕುದುರೆಯ ಮುಖವನ್ನು ನೀರಿನಲ್ಲಿದ್ದ ಹಾವು ಕಚ್ಚುತ್ತೆ ಅನ್ನೋದೇ ಇದರ ಭಾವಾರ್ಥ. 4ನೇ ಸಾಲು ಹರಿಸುತರು ಹರಿಹರಿ ಎಂದು ಹರಿಸುತ್ತಿರ್ತಾರೆ ಅಂದ್ರೆ ಸುತರು ಅಂದ್ರೆ ಮಕ್ಕಳು ಅಂತ. ಇದ್ರ ಭಾವಾರ್ಥ ಎಷ್ಟು ಅದ್ಭುತವಾಗಿದೆ ನೋಡಿ. ಅಲ್ಲೇ ಕೆರೆ ದಡದಲ್ಲಿ ಕುದುರೆಯ ಮಕ್ಕಳು ಅಂದ್ರೆ ಮರಿ ಕುದುರೆಗಳು ಮೇಯ್ತಿರ್ತವೆ. ತನ್ನ ಅಮ್ಮನಿಗೆ ಹಾವು ಕಚ್ಚಿದ್ದನ್ನು ಕಂಡು ಹರಿಹರಿ ಎಂದು ಅಂದ್ರೆ ಅಮ್ಮ ಅಮ್ಮ ಎಂದು ಹರಿಸುತ್ತಿರ್ತಾರೆ ಅಂದ್ರೆ ಜೋರಾಗಿ ಅಳ್ತಾ ಇರ್ತವೆ ಅಂತ ಅರ್ಥ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು, ಅಮ್ಮ ಎನ್ನುವ ಪದವನ್ನು ಕೂಡ ದೇವರಿಗೆ ಹೋಲಿಸಿದ್ದಾರೆ. ಒಟ್ಟಾರೆಯಾಗಿ ಎಷ್ಟು ಅದ್ಭುತವಾದ ತಾತ್ಪರ್ಯ ಅಲ್ವಾ? ನಮ್ಮ ಸಂಸ್ಕೃತಿ, ನಮ್ಮ ನೆಲದ ವಾಸನೆ, ನಮ್ಮ ಭಾಷೆಯ ಮೂಲ ಇವೆಲ್ಲವೂ ಜಾನಪದದಲ್ಲೇ ಇದೆ. ಹಾಗಾಗಿ ಸ್ನೇಹಿತರೆ, ಜಾನಪದ ಸಾಹಿತ್ಯ ಅನ್ನೋದು ಹಳೆಯದಂತ ಅಲ್ಲ, ಅದು ನಮ್ಮ ಬೇರು. ಬೇರು ಉಳಿದ್ರೆ ಮಾತ್ರ ಮರ ನಿಂತಿರುತ್ತೆ. ಎಲ್ಲಾ ಸಾಹಿತ್ಯದ ಜೊತೆ ಜೊತೆಗೆ ನಾವೆಲ್ಲರೂ ಜಾನಪದ ಸಾಹಿತ್ಯವನ್ನು ಕೂಡ ಸ್ವಲ್ಪನಾದ್ರೂ ಓದ್ಕೊಳ್ಳೋಣ. ಜಾನಪದ ಸಾಹಿತ್ಯಕ್ಕೆ ಕೋಟಿ ನಮನ. ಎಲ್ಲರಿಗೂ ನಮಸ್ಕಾರ.